Hello everyone, this is Manasa BT. Welcome to my channel Make It Happen. ಲಾಸ್ಟ್ ಕ್ಲಾಸಲ್ಲಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ನೋಡಿದ್ವಿ, ಆದರೆ ಅದು ಸ್ಟ್ಯಾಚ್ಯುಟರಿ ಬಾಡೀಸ್ ಆಗಿತ್ತು. ಬಟ್ ಈ ಕ್ಲಾಸಲ್ಲಿ ನಾನ್ ಕಾನ್ಸ್ಟಿಟ್ಯೂಷನಲ್ ನಾನ್ ಸ್ಟ್ಯಾಚ್ಯುಟರಿ ಅಥವಾ ಅದನ್ನು ಎಕ್ಸಿಕ್ಯೂಟಿವ್ ಬಾಡೀಸ್ ಅಂತ ಕರಿತೀವಿ. ಓಕೆ, ಸೊ ನಾನ್ ಕಾನ್ಸ್ಟಿಟ್ಯೂಷನಲ್ ಅಂದರೆ ಏನು ಅಂತ ನಿಮಗೆ ಗೊತ್ತು. ಏನು ಅಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಿಲ್ದಿರೋವಂಥದ್ದು. ಓಕೆ, ಯಾವಾಗ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಆಯಿತು ಆಗ. ಸೊ ಲಾಸ್ಟ್ ವೀಡಿಯೋಸ್ ನೀವು ನೋಡಿದ್ರೆ ನಾನು ಮಾಡಿರೋದು ಅರ್ಥ ಆಗುತ್ತೆ. ನಾನ್ ಸ್ಟ್ಯಾಚ್ಯುಟರಿ. ಸೊ ಸ್ಟ್ಯಾಚ್ಯುಟರಿ ಬಾಡೀಸ್ ಅಂತ ಹೇಳಿದ್ರೆ ಯಾವುದು ಲಾ ಆಗಿ ಬಂದಿರುತ್ತೋ ಅದನ್ನು ಓಕೆ ಕರೆಯೋದು. ಬಟ್ ಇಲ್ಲಿ ನಾನ್ ಸ್ಟ್ಯಾಚ್ಯುಟರಿ ಅಂತ ಹೇಳಿದ್ರೆ ಲಾ ಆಗಿ ಫ್ರೇಮ್ ಆಗಿರಲ್ಲ. ಓಕೆ, ಐ ಹೋಪ್ ಯು ಗಾಟ್ ಇಟ್. ಸೊ ಇದೆಲ್ಲ ಯಾವುದು ಅಂತ ನೋಡ್ಕೊಂಡು ಹೋಗೋಣ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಇತ್ತು. ಓಕೆ, ಸೊ ಆಗಸ್ಟ್ 1952 ಅಲ್ಲಿ ಮಾಡಿದ್ರು ಇದನ್ನು. ಸೊ ಇದು ಏನಕ್ಕೆ ಅಂತ ಹೇಳಿದ್ರೆ ಏನೇ ನೇಷನ್ ಪ್ಲ್ಯಾನ್ ಮಾಡೋದಾಗಿರ್ಬೋದು ಅಥವಾ ಯಾವುದೋ ಎಕನಾಮಿಕ್ ಪಾಲಿಸೀಸ್ನ ಪ್ರಮೋಟ್ ಮಾಡೋದಾಗಿರ್ಬೋದು. ಸೊ ಈ ಥರದ್ದು ಏನೇ ಡೆವಲಪ್ಮೆಂಟಲ್ ಪ್ಲ್ಯಾನ್ಸ್ ಇರುತ್ತಲ್ಲ ಕಂಟ್ರಿಗೆ, ಅದನ್ನು ಮಾಡೋಕ್ಕೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಇತ್ತು. ಸೊ 2 ಇಯರ್ಸ್ ಒನ್ಸ್ ಇವ್ರದ್ದು ಮೀಟಿಂಗ್ ಇರ್ತಿತ್ತು. ಸೊ ಅದರಲ್ಲಿ ಯಾರೆಲ್ಲ ಮೆಂಬರ್ಸ್ ಅಂತ ಹೇಳಿದ್ರೆ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಇದ್ರು. ಓಕೆ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಮತ್ತು ಚೀಫ್ ಮಿನಿಸ್ಟರ್ಸ್ ಎಲ್ಲ ಸ್ಟೇಟ್ದು ಆ್ಯಂಡ್ ಯೂನಿಯನ್ ಟೆರಿಟರೀಸ್ನ ರೆಪ್ರೆಸೆಂಟ್ ಮಾಡೋರು. ಸೊ ಇವರೆಲ್ಲ ಮೆಂಬರ್ಸ್ ಇರ್ತಾರೆ. ಆ್ಯಂಡ್ ಇವ್ರದ್ದು ಕೀ ಗೌರ್ಮೆಂಟ್ ಸ್ಕೀಮ್ಸ್ನ ಇಂಪ್ಲಿಮೆಂಟ್ ಮಾಡೋವಂಥದ್ದು ಇವ್ರದ್ದು ರೋಲ್. ಆ್ಯಂಡ್ ಇನಿಷಿಯೇಟಿವ್ ತಗೊಳ್ಳೋವಂಥದ್ದು ಪಾಲಿಸೀಸ್ ಮಾಡೋದ್ರಲ್ಲಿ. ಸೊ ಈ ಥರದ್ದೆಲ್ಲ ಇವ್ರದ್ದು ಇಂಪಾರ್ಟೆಂಟ್ ರೋಲ್ ಇರುತ್ತೆ. ಅಂದರೆ ಮೇಜರ್ಲಿ ಪ್ಲ್ಯಾನಿಂಗ್ ಮತ್ತು ಏನೇ ಸ್ಕೀಮ್ಸ್ ಇದ್ರೂ ಇಂಪ್ಲಿಮೆಂಟ್ ಮಾಡೋವಂಥದ್ದು. ಓಕೆ, ಬಟ್ ಈ ಎನ್ ಡಿ ಸಿ ಏನಾಯಿತು ಅಂತ ಹೇಳಿದ್ರೆ 2015 ಆ್ಯಕ್ಚುಲಿ ರೀಪ್ಲೇಸ್ ಆಯಿತು. ಯಾವುದರಿಂದ ಅಂತ ಹೇಳುವಾಗ ನೀತಿ ಆಯೋಗ್. ಓಕೆ, ಸೊ ನೀತಿ ಆಯೋಗಿಂದ. ಓಕೆ, ಆ್ಯಂಡ್ ಇದನ್ನು ಏನು ಅಂತ ಹೇಳಿದ್ರೆ ಥಿಂಕ್ ಟ್ಯಾಂಕ್ ಪಾಲಿಸಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ಓಕೆ, ಯಾಕೆ ಇದನ್ನು ರಿಪ್ಲೇಸ್ ಮಾಡಿದ್ರು ಅಂತ ಹೇಳಿದ್ರೆ ಈಗ ಎನ್ ಡಿ ಸಿ ಇತ್ತಲ್ವಾ, ಈ ಮುಂಚೆ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ. ಸೊ ಎನ್ ಡಿ ಸಿಲಿ ಏನಿತ್ತು ಅಂತ ಹೇಳಿದ್ರೆ ಆ್ಯಕ್ಚುಲಿ ಟಾಪ್ ಡೌನ್ ಅಪ್ರೋಚ್ ಇತ್ತು. ಓಕೆ, ಟಾಪ್ ಡೌನ್ ಅಪ್ರೋಚ್ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಏನಾದರೂ ಡೆವಲಪ್ಮೆಂಟನ್ನು ದೊಡ್ಡದಾಗಿ ಮಾಡೋವಂಥದ್ದು. ಸೊ ಅದರ ಅಂಡರಲ್ಲಿ ಏನಾದರೂ ಚಿಕ್ಕ ಕೆಲಸಗಳಿರುತ್ತಲ್ಲ ಅದನ್ನು ನೆಕ್ಸ್ಟ್ ಮಾಡೋವಂಥದ್ದು. ಓಕೆ, ಸೊ ದಟ್ ಈಸ್ ನೋನ್ ಆಸ್ ಟಾಪ್ ಡೌನ್ ಅಪ್ರೋಚ್. ಬಟ್ ಇಲ್ಲಿ ನೀತಿ ಆಯೋಗ್ ರಿಪ್ಲೇಸ್ ಆಯಿತು. ಯಾವಾಗ? ನೀತಿ ಆಯೋಗಿಂದ ರಿಪ್ಲೇಸ್ ಆಗಿರೋಂಥದ್ದು 2015. ಸೊ ಇದು ಯಾವ ಥರ ಅಂತ ಹೇಳಿದ್ರೆ ಬಾಟಮ್ ಅಪ್ ಅಪ್ರೋಚ್ ಆಗುತ್ತೆ. ಒಂದು ಸೆಕೆಂಡ್. ಬಾಟಮ್ ಬಾಟಮ್ ಅಪ್ ಅಪ್ರೋಚ್ ಆಗುತ್ತೆ. ಓಕೆ, ಸೊ ಇದು ಯಾವ ಥರ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ವಿಲೇಜ್ನ ಡೆವಲಪ್ ಮಾಡೋವಂಥದ್ದು. ಫಸ್ಟ್ ವಿಲೇಜಲ್ಲಿ ಏನಾದರೂ ಫೆಸಿಲಿಟೀಸ್ ಬೇಕು ಅಂದರೆ ಅದ್ರ ಡೆವಲಪ್ಮೆಂಟ್ ಮಾಡಿ ನೆಕ್ಸ್ಟ್ ಸಿಟೀಸಲ್ಲಿ ಡೆವಲಪ್ಡ್ ಆಗಿರುತ್ತಲ್ಲ ಸಿಟೀಸ್. ಸೊ ಅದನ್ನು ನೆಕ್ಸ್ಟ್ ಏನು ಅಲ್ಲಿ ಏನಿರುತ್ತೆ ಅದನ್ನ ನೆಕ್ಸ್ಟ್ ಫರ್ದರ್ ಡೆವಲಪ್ ಮಾಡೋದು. ಓಕೆ, ಸೊ ಆ ಥರ ಅದನ್ನು ಬಾಟಮ್ ಅಪ್ ಅಪ್ರೋಚ್ ಅಂತ ಕರೀತಾರೆ. ಸೊ ಇದಕ್ಕೋಸ್ಕರ ಆ್ಯಕ್ಚುಲಿ ರೀಪ್ಲೇಸ್ ಮಾಡಿದ್ದಾರೆ. ಓಕೆ, ಪ್ಲ್ಯಾನಿಂಗ್ ಕಮಿಷನ್ ಇವಾಗ ಯಾವುದಿದೆ ಅಂತ ಹೇಳಿದ್ರೆ ನೀತಿ ಆಯೋಗ್ ಇದೆ. ಓಕೆ, ಸೊ ಈ ಇನ್ಸ್ಟಿಟ್ಯೂಷನಲ್ಲಿ ಯಾವ ಥರ ಅಂತ ಹೇಳಿದ್ರೆ ಈಗ ಏನೇ ಇನೋವೇಷನ್ ಮಾಡೋದಾಗಿರ್ಬೋದು, ಸೆಂಟರ್ಗೆ ಏನಾದರೂ ಅಡ್ವೈಸ್ ಮಾಡೋದು ಆ್ಯಂಡ್ ಡೈರೆಕ್ಷನಲ್ ಪಾಲಿಸಿ ಇನ್ಪುಟ್ಸ್ ಹೇಳೋವಂಥದ್ದು. ಸೊ ಇದೆಲ್ಲ ಕಂಪ್ಲೀಟಾಗಿ ನೀತಿ ಆಯೋಗ್ ಮಾಡ್ತಿದೆ ಇವಾಗ. ಓಕೆ, ಸೊ ಈ ಫೀಚರ್ಸ್ ನೋಡೋದಾದರೆ, ಫಂಕ್ಷನ್ಸ್ ನೋಡೋದಾದರೆ ಕೋಆಪ್ರೇಟಿವ್ ಫೆಡರಲಿಸಮ್ ಸಪ್ರೇಟಾಗಿ ಏನು ಅಂತ ಹೇಳಿದ್ರೆ ಈಗ ಚೀಫ್ ಮಿನಿಸ್ಟರ್ಸ್ ಮತ್ತು ಲೆಫ್ಟಿನೆಂಟ್ ಗವರ್ನರ್ಸ್ ಇರ್ತಾರಲ್ಲ, ಸೊ ಅವ್ರಿಗೆ ಎಕನಾಮಿಕ್ ಪಾಲಿಸಿಯಲ್ಲಿ ಯಾವ ಥರ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗೋದು, ಯಾವ ಥರ ಪಾರ್ಟಿಸಿಪೇಟ್ ಮಾಡೋದು ಅಂತ ಹೇಳಿ ಮಾಡೋಂಥದ್ದು. ಓಕೆ, ಸೊ ಇದನ್ನು ಕೋಆಪ್ರೇಟಿವ್ ಫೆಡರಲಿಸಮ್ ಅಂತ ಕರಿತೀವಿ. ಇನ್ನೊಂದು ಫಂಕ್ಷನ್ ಅಂದರೆ ಪಾಲಿಸಿ ಗೈಡೆನ್ಸ್. ಇಲ್ಲಿ ಲಾಂಗ್ ಟರ್ಮ್ ಡೆವಲಪ್ಮೆಂಟ್ ಬಗ್ಗೆ ಫೋಕಸ್ ಮಾಡ್ತಾರೆ. ಓಕೆ, ಆ್ಯಂಡ್ ಯಾವ ಥರ ಫಂಡ್ಸ್ನ ಅಲೋಕೇಟ್ ಮಾಡೋದು ಇದನ್ನೆಲ್ಲ, ಮತ್ತು ಟೆಕ್ನಾಲಜೀಸ್ನ ಯಾವ ಥರ ಯೂಸ್ ಮಾಡ್ಕೊಳ್ಳೋದು ಇದನ್ನೆಲ್ಲ ಹೇಳೋಂಥದ್ದು ಪಾಲಿಸಿ ಗೈಡೆನ್ಸಲ್ಲಿ ಬರುತ್ತೆ. ಫ್ಲ್ಯಾಗ್ಶಿಪ್ ಇನಿಷಿಯೇಟಿವ್ ಅಂತ ಹೇಳಿದ್ರೆ ಇಲ್ಲಿ ಇನೋವೇಷನ್ಸ್, ಹೊಸದಾಗಿ ಕಲ್ಚರ್ ಇನೋವೇಷನ್ ಅದ್ರಾಗೆ ಪ್ರಮೋಟ್ ಮಾಡೋಕ್ಕೆ ಏನಾದರೂ ಇನೋವೇಟ್ ಮಾಡೋದಾಗಿರ್ಬೋದು ಅಥವಾ ಆಂಟ್ರಪ್ರಿನರ್ಶಿಪ್ ಬಗ್ಗೆ. ಸೊ ಇದನ್ನೆಲ್ಲ ಮಾಡೋದು ಫ್ಲ್ಯಾಗ್ಶಿಪ್ ಇನಿಷಿಯೇಟಿವಲ್ಲಿ ಮಾಡ್ತಾರೆ. ಓಕೆ, ಸೊ ಇದೆಲ್ಲ ಫಂಕ್ಷನ್ಸ್ ಯಾವ್ದು ಅಂಡರಲ್ಲಿ ಬರುತ್ತೆ? ನೀತಿ ಆಯೋಗ್ ಮಾಡ್ತಿದೆ. ಓಕೆ, ಇದ್ರದ್ದು ಹೆಡ್ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ನೆಕ್ಸ್ಟ್ ಒನ್ ನಾವು ನಾನ್ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ನಾನ್ ಸ್ಟ್ಯಾಚ್ಯುಟರಿ ಬಾಡಿ ನೋಡೋದಾದರೆ CBI. ಓಕೆ,
ಸಿ-ಬಿ-ಐ ಇಲ್ಲಿ ಇನ್ವೆಸ್ಟಿಗೇಟಿಂಗ್ ಪೊಲೀಸ್ ಏಜೆನ್ಸಿ ಆಗಿರುತ್ತೆ. ಸೊ, ಇದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಮತ್ತೆ ಲೋಕ್ಪಾಲ್ ಅವ್ರಿಗೆ ಅಸಿಸ್ಟೆನ್ಸ್ ಕೊಡ್ತಿರ್ತಾರೆ ಇವರು. ಆ್ಯಂಡ್ ಇದು ಸ್ಟ್ಯಾಚ್ಯುಟರಿ ಬಾಡಿ ಅಲ್ಲ. ಲಾ ಇಂದ ಮಾಡಿ ಆಗಿರೋಂಥದ್ದಲ್ಲ. ಬಟ್ ಇದು ಹೇಗೆ ಮತ್ತೆ ಪವರ್ ತಗೊಳುತ್ತೆ ಅಂತ ಹೇಳಿದ್ರೆ, ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1946 ಈ ಆಕ್ಟ್ ಮುಖಾಂತರ ಸಿ-ಬಿ-ಐಗೆ ಪವರ್ ಸಿಗುತ್ತೆ. ಓಕೆ. ಸೊ, ಏನೇ ಕೆಲಸ ಮಾಡೋದಾದ್ರೂ ಈ ಆಕ್ಟ್ ಇಂದ ಇವ್ರಿಗೆ ಪವರ್ ಸಿಕ್ಕಿದೆ. ಓಕೆ. ಸೊ, ಇದನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂತ ಹೇಳಿ ಸಂತಾನಮ್ ಕಮಿಟಿ ಅವರು ರೆಕಮೆಂಡ್ ಮಾಡ್ತಾರೆ. ಆ್ಯಂಡ್ ಇದು ಪ್ರೈಮ್ ಮಿನಿಸ್ಟರ್ ಲೀಡ್ ಮಾಡ್ತಾರೆ ಇದನ್ನ. ಆ್ಯಂಡ್ ಅದರ್ ಮೆಂಬರ್ಸ್ ಯಾರೆಲ್ಲ ನೋಡ್ಬೋದು ಅಂತ ಹೇಳಿದ್ರೆ, ಅಪೋಸಿಷನ್ ಪಾರ್ಟಿದು ಲೀಡರ್ ಇರ್ತಾರೆ. ಓಕೆ. ಚೀಫ್ ಜಸ್ಟಿಸ್ ಇಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ. ಓಕೆ. ಸೊ, ಇದೆ ಇಬ್ರಲ್ಲಿ ಯಾರಾದರೂ ಇರ್ಬೋದು ಆ ಥರ. ಇವ್ರಿಗೆ ಟೆನ್ಯೂರ್ ನೋಡೋದಾದ್ರೆ 2 ಇಯರ್ಸ್ ಇರುತ್ತೆ. ಓಕೆ. ಸೊ, ಈಗಾಗಲೇ ಹೇಳ್ದಾಗೆ ಇದ್ರದ್ದು ಮೇನ್ ಫಂಕ್ಷನ್ ಏನು ಅಂತ ಹೇಳಿದ್ರೆ, ಕರಪ್ಷನ್ ಆಗದೆ ಇರೋ ಥರ ನೋಡೋವಂಥದ್ದು. ಅದಂದ್ರೆ ಆಂಟಿ ಕರಪ್ಷನ್. ಓಕೆ. ಸೊ, ಆಂಟಿ ಕರಪ್ಷನ್ ಮತ್ತೆ ಇವ್ರದ್ದು ಕ್ರೈಮ್ ಇದೆಯಲ್ಲ, ಏನೇ ಕ್ರೈಮ್ ಆದ್ರೂನು ಅಂದರೆ ನಾರ್ಮಲ್ ಕ್ರೈಮ್ಸ್ ಅಲ್ಲ. ಇದು ಏನಾದರೂ ಡಿಫ್ರೆಂಟ್ ಆಗಿ ಕ್ರೈಮ್ಸ್ ಮರ್ಡರ್ ಆಗೋದಾಗಿರ್ಬೋದು, ಆ ಥರ ಏನಾದರೂ ಡಿಫ್ರೆಂಟ್ ಆಗಿದ್ದರೆ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ನಾರ್ಮಲ್ ಸ್ಟೇಟ್ ಪೊಲೀಸ್ ಅಂತ ಹೇಳಿದಾಗ, ಅವ್ರೇನಾದರೂ ಸಿ-ಬಿ-ಐಗೆ ಆ ಕೇಸ್‌ನ ಹ್ಯಾಂಡ್ ಓವರ್ ಮಾಡಿದಾಗ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಓಕೆ. ಸೊ, ಆ ಥರ ಕ್ರೈಮ್ಸ್ ಮೇಲೆ ಇವ್ರಿಗೆ ಪವರ್ ಇರುತ್ತೆ. ಓಕೆ. ಸೊ, ಐ ಹೋಪ್ ಯು ಗಾಟ್ ಇಟ್. ಏನೇ ಡೌಟ್ಸ್ ಇದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ಎಲ್ಲ ವೀಡಿಯೋಸ್‌ನ ನಾನು ಪ್ಲೇ ಲಿಸ್ಟಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಡೂ ವಾಚ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.